ಕಂಡಿತು ನಮ್ಮ ಹೊರಗುರ ವೀರಭದ್ರ ದೇವರಿಗೆ. ಶಕ್ತಿದಂತ ಖಡ್ಗವನ್ನು ಕೆಳಗಿಳಿಸಿದ ಯಾರು? ನಾನು ಬರುವಂತ ದಾರಿಗೆ ಏಕೆ ಬೆನ್ನು ಮಾಡಿ ನಿಂತಿರುವೆ ಎಂದು ಕೇಳಿದ. ವೀರಭದ್ರ ಗ್ರಾಮ ನನ್ನದು, ಈ ಗ್ರಾಮ ನನ್ನದು, ಈ ಗ್ರಾಮವನ್ನು ಕಾಯುವಂತ ಗ್ರಾಮದ ದೇವತೆಯು ನಾನು. ಗ್ರಾಮದ ದೇವತೆಯು ನೀನಾದರೂ ಸರಿಯೇ. ಈ ದಿವಸ ನಮಗೆ ಎದುರಾಗಿ ನಿಂತಿರುವುದು ಕಾರಣವೇನೆಂದು ಕೇಳಿದ. ವೀರಭದ್ರ, ಈ ಗ್ರಾಮದೊಳಗೆ ನಮಗಲ್ಲದ ಮತ್ತೊಬ್ಬರಿಗೆ ಪ್ರವೇಶವಿಲ್ಲ. ನೀನು ಬಂದಂತ ದಾರಿಯನ್ನು ಹಿಡಿದು ಹಿಂದಿರುಗಿ ಹೋಗಬೇಕು. ಮತ್ತೆ ಏನಾದರೂ ನಿನ್ನ ಮೆರವಣಿಗೆ ಈ ನನ್ನ ಗ್ರಾಮದೊಳಗೆ ಹೋಗಬೇಕಾದರೆ ನಮ್ಮ ಸಂಘಟನೆ ಯುದ್ಧ ಮಾಡಿ ನೀನು ಮುಂದೆ ಹೋಗಬೇಕು. ಯುದ್ಧ ಎಂದು ಕೂಡಲೇ ವೀರಭದ್ರದೇವರಿಗೆ ಯುದ್ಧ ಅಂದ ಕೂಡಲೇ ನಮ್ಮ ಗುರುವಾದಂತ ಶ್ರೀ ವೀರಭದ್ರ ದೇವರು ಕುಡಿಸಿ ಆರ್ಭಟಿಸಿ ವೀರ ಖಡ್ಗವನ್ನೆತ್ತಿದಾಗ ಒಂದನೆಯ ಬಾಗಿಲಿಗೆ ನಿಂತಂತ ಬಾವುತಾಳನ ಎದರಿ ಹಿಂದಕ್ಕೆ ಓಡಿ ಹೋದ. ಎರಡನೆಯ ಬಾಗಿಲಿಗೆ ನಿಂತಂತ ಹುಲಿ ಅಪ್ಪಲಿಗಳು ಎದರಿ ಹಿಂದಕ್ಕೆ ಓಡಿ ಹೋದವು. ಮೂರನೆಯ ಬಾಗಿಲಿಗೆ ನಿಂತಂತ ಹತ್ತಿರ ದೇವನು ಸಣ್ಣಗಾಗಿ ದಾರಿಯನ್ನು ಬಿಟ್ಟನು. ನಾಲ್ಕನೆಯ ಬಾಗಿಲಿಗೆ ಪಾರ್ವತಾ ದೇವಿಯ ಮೈ ಮೇಲಿರುವಂತ ಮಣ್ಣಿನಿಂದ ಹುಟ್ಟಿದ ವಿಘ್ನೇಶ್ವರ ನಮ್ಮ ಶ್ರೀ ವೀರಭದ್ರ ದೇವರ ಮೆರವಣಿಗೆಯನ್ನು ನೋಡಿ ಈತನು ಸಾಮಾನ್ಯದವನಲ್ಲ, ಈತನಿಗೆ ಎದುರಾಗದು ತರವಲ್ಲ ಎಂದು ಸರ್ವಥಾ ಮೆರವಣಿಗೆ ಪುನಃ ಮುಂದೆ ಸಾಗಿ ಹೋಗಲಿ ಎಂದು ದಾರಿಯನ್ನು ಬಿಟ್ಟ. ಐದನೆಯ ಬಾಗಿಲಿಗೆ ಜಗನ್ಮಾತೆಯಾದ ಪಾರ್ವತಾದೇವಿ ಮಾಯ ವೇಷದಿಂದ ಬಂದು ನಿಂತಿರುವಳಲ್ಲ. ಅವನು ನನ್ನನ್ನು ಗೆದ್ದು ಹೇಗೆ ಹೋಗುವನೆಂದು ನಿಂತಿದ್ದರೆ ಗುರುವಾದಂತ ನಮ್ಮ ಶ್ರೀ ವೀರಭದ್ರ ದೇವರಿಗೆ ಹೇ ಮಾಯಿ, ನಾನು ಈ ಊರೊಳಗೆ ಹೋಗಬೇಕು, ಈ ಊರೊಳಗೆ ನನ್ನ ಭಕ್ತರು ಅಂತ ನನಗೆ ದಾರಿಯನ್ನು ಕೊಡಿ ಎಂದು ಕೇಳಿದ. ಈ ಮಾತಿಗೆ ಜಗನ್ಮಾತೆಯಾದ ಪಾರ್ವತಾ ದೇವಿ ಮಾಯ ವೇಷದಿಂದ ಬಂದು ನಿಂತಿರುವಳಲ್ಲ. ಸರ್ವತಾ ನೀನು ವಶ ಈ ನಿನ್ನ ಮೆರವಣಿಗೆ ಊರೊಳಗೆ ಹೋಗುವಂತಿಲ್ಲ. ದಾರಿಯಿಂದ ಹೋಗಬೇಕು. ಹಠ ಮಾಡಿ ಮುಂದೆ ಬಂದರೆ ನೀನೇ ನನ್ನ ಸಂಗಡ ಯುದ್ಧ ಮಾಡಬೇಕು. ಗೋಚಿತ ಒಂದು ಹೆಣ್ಣಿನ ಸಂಗಡ ನಾನು ಯುದ್ಧ ಮಾಡಬೇಕೇನೆಂದು ನಮ್ಮ ಶ್ರೀ ವೀರಭದ್ರ ದೇವರು ವೀರ ಖಡ್ಗವನ್ನೆಳಿಸಿ ಮಾಯಿ ಶಾಂತ ರೂಪದಿಂದ ನನಗೆ ದಾರಿಯನ್ನು ಕೊಡುವೆಯೋ ಇಲ್ಲ ನಿನ್ನ ಮೂಗು ಮುಂದೆಲೆಯ ಕೊಯ್ಯಲು. ಶಾಂತ ರೂಪದಿಂದ ನೀನು ನನಗೆ ದಾರಿಯನ್ನು ಬಿಡದಿದ್ದರೆ ನಿನ್ನ ಮೂಗು ಮುಂದೆಲೆ ಕೊಯ್ದು ಈ ದಿವಸ ಈ ಊರ ಅಭಿಷೇಯ ಬಾಗಿಲಿಗೆ ಕಟ್ಟಿ ನಿನ್ನ
ಮನೋಹರವಲ್ಲ. ಇವನಿಗೆ ನನ್ನ ನಿಜ ರೂಪ ತೋರಿಸಬೇಕು. ಇವನಿಗೆ ನನ್ನ ನಿಜ ರೂಪ ತೋರಿಸದೇ ಇದ್ದರೆ ನನ್ನ ಮೂಗು ಮುಂದಲೇ ಕೊಯ್ದು ಬಿಡುವನೆಂದು ಜಗನ್ಮಾತೆಯಾದ ಪಾರ್ವತಾ ದೇವಿ ಆಗ 10 ಕೈಗಳಲ್ಲಿ 10 ಆಯುಧಗಳನ್ನೇ ಹೊತ್ತು ಸಾಕ್ಷಾತ್ ಪಾರ್ವತಾ ದೇವಿಯ ನಿಜ ರೂಪವನ್ನೇ ತೋರಿಸಿದಳು. ನಮ್ಮ ಶ್ರೀ ವೀರಭದ್ರ ದೇವರು ತಾಯಿಯ ರೂಪವನ್ನೇ ನೋಡುತ್ತಾರೆ. ತಾಯಿಯ ರೂಪವನ್ನೇ ನೋಡುತ್ತಾ ತಾಯಿ ಎಂದ. ತಾಯಿ, ಏನು ಈ ನಿನ್ನ ಮಗನ ಮಾನಭಂಗ ಮಾಡಬೇಕೆಂದು ಇಂಥ ಮಾಯವೇಷದಿಂದ ಬಂದಿರುವೆಯಾ? ನಿನ್ನ ಮಗನ ಮೆರವಣಿಗೆ ನೋಡಿ ಮಾನಭಂಗ ಮಾಡಬೇಕೆಂದು ಬಂದಿರುವೆಯಾ? ಇಲ್ಲ ಕಂದ, ನಾನು ಯಾರು ಅಲ್ಲ, ನಿನ್ನ ತಾಯಿಯಾದಂತ ಪಾರ್ವತಾ ದೇವಿ. ಹೇ ಮಾಯಿ, ನನ್ನ ತಾಯಿಗೆ ಇಂಥ ಮಾಯ ವೇಷ ಏತಕ್ಕೆ ಬೇಕು? ಇಲ್ಲ ಕಂದ, ನಾನೇ ನಿನ್ನ ತಾಯಿ. ಹೇ ಮಾಯಿ, ಮಾತಿಗೆ ನಾನೇ ನಿನ್ನ ತಾಯಿ, ನಾನೇ ನಿನ್ನ ತಾಯಿ ಎಂದು ಹೇಳುವೆಯಲ್ಲ. ನನ್ನ ತಾಯಿಯ ನಿಜ ರೂಪ ನಿನಗೇನಾದರೂ ಗೊತ್ತಿದೆ? ಮಧು ಕೈಟ ಬಾರರ ನುಡಿವಾಗ ನೀನು ಎಷ್ಟು ಮಧುವನ್ನು ಕುಡಿದಿದ್ದೆ. ನಿಶುಂಭರೆಂಬ ದೈತ್ಯರನ್ನು ಸಂಹಾರ ಮಾಡುವಾಗ ನೀನು ಯಾವ ಯಾವ ಆಯುಧಗಳನ್ನು ಧರಿಸಿದ್ದೆ. ಮಹೇಶಿಯನ್ನು ಕೊಲ್ಲುವಾಗ ನಿನ್ನ ಆವೇಶ ಎಂತಹದ್ದಿತ್ತು. ರಕ್ತ ಬೀಜನ ರಕ್ತ ಕುಡಿಯುವಾಗ ಹೇಗೆ ನೀನು ರುಂಡಗಳನ್ನು ಕತ್ತರಿಸಿ ರಕ್ತ ಕುಡಿಯುತ್ತಿದ್ದೆ. ಈ 3-4 ನಿಜ ರೂಪ ನೀನು ನನ್ನ ಮುಂದೆ ತೋರಿಸಿದರೆ ನೀನೇ ನನ್ನ ತಾಯಿ ಎಂದು ನಂಬುತ್ತೇನೆ. ಇಲ್ಲವಾದರೆ ನಿನ್ನ ಮೂಗು ಮುಂದೆಲ್ಲ ಕೊಯ್ಯುತ್ತೇನೆ. ಇನ್ನು ತಡ ಮಾಡಿದರೆ ಇವನು ಸಾಮಾನ್ಯದವನಲ್ಲ ಎಂದು ನಿಜ ರೂಪವನ್ನೇ ತೋರಿಸಿದಾಗ ಇಂತಪ್ಪ ಸಮಯದಲ್ಲಿ ನನ್ನನ್ನು ಗೆದ್ದು ಬಿಟ್ಟೆ ಕಂದ. ನನ್ನದೊಂದು ಸಣ್ಣ ನುಡಿ ಇರುವುದು, ಅದನ್ನು ನೀನು ನಡೆಸಿಕೊಡಬೇಕು. ಏ ಅಮ್ಮ, ನಿನ್ನ ಮಾತು ನಾನು ನಡೆಸದಿದ್ದರೆ ನಾನು ನಿನಗೆ ಮಗನಾಗಿ ಸಾರ್ಥಕವೇನು? ನನ್ನ ಶಿರದ ಮೇಲೆ ಒತ್ತು ಪಾಲಿಸುತ್ತೇನೆ. ನಿನ್ನ ಮಾತದೇನಿರುವುದು? ಏನಿಲ್ಲ ವೀರಭದ್ರ. ಯಾರೇ ಯಾವ ಭಕ್ತರು ವೀರಭದ್ರ ದೇವರ ಕಾರ್ಯ ಮಾಡುವಾಗ ಮೊದಲು ನನ್ನನ್ನು ಗೌರಾದೇವಿಯ ಕೊಡ ಎಂದು ನೇಮಕ ಮಾಡು. ನಿನ್ನ ಮುಂಭಾಗದಲ್ಲಿ ನನ್ನನ್ನು ನಿಲ್ಲಿಸು. ಓಣಿ ಓಣಿ ಗುಂಟ, ಬೀದಿ ಗುಂಟ ವಾದ್ಯಗಳನ್ನೇ ನುಡಿಸುತ್ತ
ಪುರವಂತರನ್ನೆಲ್ಲ ಕುಣಿಸುತ್ತ ಧ್ವಜವನ್ನೇ ಹಾಡಿಸುತ್ತ ನಿನ್ನ ಮೆರವಣಿಗೆ ಕರೆದೊಯ್ಯಬೇಕಪ್ಪ ಎಂದು ಕೇಳಿಕೊಂಡಳು. ಅದಕ್ಕಾಗಿ ಅಂದಿನಿಂದ ಇಂದಿನವರೆಗೆ ನಾವು ವೀರಭದ್ರ ದೇವರ ಭಕ್ತರಾಗಿ ಯಾರೇ ಈತನ ಕಾರ್ಯ ಮಾಡಿದರೆ ಗೌರಾದೇವಿಯ ಪಡ ಎಂದು ನೇಮಕ ಮಾಡಿಕೊಂಡು ಅಂದಿನಿಂದ ಇಂದಿನವರೆಗೆ ಈ ಗೌರಾದೇವಿಯ ಎಂಬುವ ಕೊಡ ನಿರ್ಮಾಣವಾಗಿ ನಿಂತಿದೆ ನೋಡು ದೇವ. ಭದ್ರಕಾಳಿಯ ಮನೋಹರ, ಶಿವನ ಮೋಹದ ಕುಮಾರ, ಮರೆವಕ್ಕ ಭಕ್ತರ ಮೇಲೆ ಬಹುಂತ ಕರುಣ